ಪ್ರೈಸ್ ದ ಲಾರ್ಡ್. ಪ್ರಿಯ ದೇವ್ರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದನೆ ಹೇಳುತ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಲೂಕ 12ನೇ ಅಧ್ಯಾಯ 7ನೇ ವಚನ. ದೇವ ನಮ್ಮ ಸ್ತೋತ್ರ. ನಿಮ್ಮ ತಲೆ ಕೂದಲುಗಳು ಸಹ ಎಲ್ಲವೂ ಎಣಿಕೆಯಾಗಿದೆ, ಹೆದರಬೇಡಿರಿ, ಬಹಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಪ್ರಿಯ ದೇವ್ರ ಮಕ್ಕಳೇ, ನಮ್ಮ ತಲೆ ಕೂದಲು ಕೂಡ ದೇವರು ಏನು ಮಾಡಿದಾರಂತೆ, ಎಣಿಸಿದಾರಂತೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ದೇವರು ಅಷ್ಟೊಂದು ನಮ್ಮ ಮೇಲೆ ಪ್ರೀತಿ ಇಟ್ಟು ನಮ್ಮನ್ನು ಒಂದೊಂದು ಕೂದಲು ಕೂಡ ಎಣಿಕೆ ಮಾಡಿದಾರಂತೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ಬಹಳ ಗುಬ್ಬಿಗಳಿಗಿಂತ ನೀವು ಶ್ರೇಷ್ಠರು ಅಂತ ಹೇಳಿದ್ದಾರೆ. ದೇವ್ರು ನಮ್ಮ ಸ್ತೋತ್ರ. ಹೆಚ್ಚಿನವರು ಅಂತ ಹೇಳಿದ್ದಾರೆ. ಯಾಕಂತಂದರೆ ಆ ಗುಬ್ಬಿಕ್ಕಿಂತ ನಾವು ಏನಾಗಿದ್ದೆವು, ಶ್ರೇಷ್ಠವಾಗಿದ್ದೇವೆ ಅಂತೆ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ದೇವರಿಗೆ ಇನ್ನೂ ಹೆಚ್ಚಾಗಿ ಕೃತಜ್ಞತೆ ಉಳ್ಳವರಾಗಿರಬೇಕು. ದೇವ್ರು ನಮ್ಮನ್ನು ಭಾಳ ಪ್ರೀತಿಯಿಂದ ಎಷ್ಟೊಂದು ಕಾಳಜಿ ವಹಿಸುವಂಥ ದೇವರಾಗಿದ್ದಾರೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಆ ಒಂದು ಕೂದಲು ಕೂಡ ಎಣಿಸುವಂಥ ದೇವರಾಗಿದ್ದಾರೆ. ತಲೆ ಮೇಲೆ ಕೂದಲು ಕೂಡ ಎಣಿಕೆ ಮಾಡುವಂಥ ದೇವರಾಗಿದ್ದಾರೆ. ಭಾಳ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಅಂತ ಹೇಳಿದ್ದಾರೆ. ದೇವ್ರಿಗೆ ಸ್ತೋತ್ರ. ಅದಕ್ಕೋಸ್ಕರ ನೀವು ಏನು ಮಾಡಬೇಕು, ಪ್ರಿಯ ದೇವ್ರ ಮಕ್ಕಳೇ, ಈ ದಿನಗಳಲ್ಲಿ ಇನ್ನೂ ಹೆಚ್ಚಾಗಿ ದೇವರಲ್ಲಿ ನಾವು ಹೆಚ್ಚಳ ಪಡಬೇಕು. ಯಾಕಂತಂದರೆ ವಾಕ್ಯದಲ್ಲಿ, ಪ್ರಾರ್ಥನೆಯಲ್ಲಿ ಇನ್ನೂ ಹೆಚ್ಚಾಗಿ ಬೆಳಿಬೇಕು. ಪ್ರತಿಯೊಂದು ಕಾರ್ಯಕ್ಕೆ ನಮಗೆ ಜಯ ಕೊಡುವಂಥ ದೇವರಾಗಿದ್ದಾರೆ. ಹಗಲ ರಾತ್ರಿ ಕಣ್ಮಣಿಯಾಗಿ ನಮ್ಮನ್ನು ಕಾಪಾಡುವಂಥ ದೇವರಾಗಿದ್ದಾರೆ. ಅದಕ್ಕೋಸ್ಕರ ಈ ಸಮಯದಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ದೇವ ಕರ್ತಾದಿ ಕರ್ತನಿಗೆ ಸ್ತೋತ್ರ. ನೀವು ಒಳ್ಳೆಯವನು ರಾಜ, ಒಳ್ಳೆಯದನ್ನೇ ಮಾಡುವಂಥ ಸರ್ವಶಕ್ತನಾಗಿದ್ದೀ ದೇವ. ಅಪ್ಪ, ನಮ್ಮ ತಲೆ ಮೇಲೆ ಕೂದಲು ಕೂಡ ಕರ್ತನೆ ಎಣಿಕೆ ಮಾಡಿದ್ದೀ ದೇವ. ನಿನಗೆ ಸ್ತೋತ್ರ. ನಿನ್ನ ನೀತಿ ಪ್ರೀತಿ ಕರ್ತನೆ ಅಪ್ಪ ನಮ್ಮ ಕಡೆ ತನಕ ಕಾಪಾಡುವಂಥ ಸರ್ವಶಕ್ತನಾಗಿದ್ದೀ ದೇವ. ಎಲ್ಲ ಕರ್ತನೆ ನೋಡುವಂಥ ದೇವರಾಗಿದೆ, ನಡೆಸುವಂಥ ದೇವರಾಗಿದೆಯಪ್ಪ. ನಿನಗೆ ಸ್ತೋತ್ರ. ಆ ಗುಬ್ಬಿಗಳಿಗಿಂತ ನೀವು ಹೆಚ್ಚಿನವರು ಅಂತ ಹೇಳಿದ್ದೀ ದೇವ. ನಿನಗೆ ಸ್ತೋತ್ರ ಕರ್ತನೆ. ಅಂದರೆ ಪ್ರಾಣಿಗಳಿಗಿಂತ ನೀವು ಹೆಚ್ಚಿನವರು, ನೀವು ಬಲವುಳ್ಳವರು ಅಂತ ಹೇಳಿದ್ದೀ ದೇವ. ನಿನಗೆ ಕೋಟಿ ಕೋಟಿ ಸ್ತೋತ್ರ. ನೀವು ಮಾಡುವಂಥ ಒಂದೊಂದು ಉಪಕಾರಕ್ಕೆ ನಾವು ಕೃತಜ್ಞತೆ ಉಳ್ಳವರಾಗಿ ಜೀವಿಸುವಂತೆ ನಮ್ಮೊಬ್ಬೊಬ್ಬರನ್ನು ಬಲಪಡಿಸಿ ನಡೆಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.